ಚುನಾಯಿತ ಸರ್ಕಾರ ನಾವೇನು ಕರಿತೀವಿ ಅದರ ವಿರುದ್ಧ ಮಾತಾಡೋದೇ ದೇಶದ್ರೋಹ, ಅದನ್ನು ಪ್ರಶ್ನೆ ಮಾಡೋದೇ ದೇಶದ್ರೋಹ. ಆದರೆ ಅವರ ರಾಜಕಾರಣವನ್ನು ಇಲ್ಲಿನ ಜನ ತಿರಸ್ಕರಿಸಿದ್ರು ಹೊತ್ತು ದೇವೇಗೌಡರ ರಾಜಕಾರಣ ಸರಿ ಇಲ್ಲ. ಮೋದಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು? ಲೋಕಸಭಾ ಚುನಾವಣೆ ಹತ್ರ ಬಂತು. ಹೌದು. ಈ ಸಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದೇಶಕ್ಕೆ ರಾಜ್ಯಕ್ಕೆ ಎಷ್ಟು ಮುಖ್ಯ ಅಂತ ನೋಡಿ, ನಾವು ಇದೇ ಒಂದು ಇದರಲ್ಲಿ ಹಿಂದೆನೂ ಈ ರೀತಿಯ ಒಂದು ಸಂದರ್ಭ ಬಂದಿತ್ತು ಇಂಡಿಯಾಕ್ಕೆ. ಇಡೀ ದೇಶನೇ ಒಟ್ಟಾಗಿ ಜೀವ ಬಿಟ್ಟು ಹೋರಾಡಬೇಕಾದಂಥ ಪರಿಸ್ಥಿತಿ ಎಮರ್ಜೆನ್ಸಿಲಿ ಇತ್ತು. ಆಗ ದೇಶ ಆ ಒಂದು ಪರೀಕ್ಷೆನ ಗೆದ್ದು ಈಚೆಗೆ ಬಂತು, ಡೆಮಾಕ್ರಸಿ ರಿಸ್ಟೋರ್ ಆಯಿತು ದೇಶದಲ್ಲಿ. ಆಮೇಲಿನ ಘಟನೆಗಳು ಬಿಡಿ. ಈಗ ಎಮರ್ಜೆನ್ಸಿ ಇದೆಯಾ ಅಂತ ನೀವು ಕೇಳ್ಬೋದು. ಅಧಿಕೃತ ಎಮರ್ಜೆನ್ಸಿ ಇಲ್ಲ, ಆದರೆ ಅವತ್ತಿನ ಎಮರ್ಜೆನ್ಸಿಗಿಂತ ಹೆಚ್ಚು ಅಪಾಯಕಾರಿಯಾದ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಅದಕ್ಕೆ ನೂರಾರು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಒಂದು ಚುನಾಯಿತ ಸರ್ಕಾರ ನಾವೇನು ಕರಿತೀವಿ ಅದರ ವಿರುದ್ಧ ಮಾತಾಡೋದೇ ದೇಶದ್ರೋಹ, ಅದನ್ನು ಪ್ರಶ್ನೆ ಮಾಡೋದೇ ದೇಶದ್ರೋಹ. ಅಥವಾ ಆ ಸರ್ಕಾರ ಯಾವ ರೀತಿ ಎಲ್ಲ ಅಂಗಸಂಸ್ಥೆಗಳನ್ನು ತನ್ನ ಶಕ್ತಿವರ್ಧನೆಗಾಗಿಯೋ ಅಥವಾ ಅನುಕೂಲಕ್ಕಾಗಿಯೋ ಅಥವಾ ವಿರೋಧಿಗಳನ್ನು ದಮನ ಮಾಡೋಕ್ಕಾಗಿಯೋ ಬಳಸ್ತಾ ಇರೋ ಸಂದರ್ಭದಲ್ಲಿ ನಮಗೆ ಉಳಿದಿರೋ ಒಂದೇ ಒಂದು ಆಸೆ ಅಂದರೆ ನಮ್ಮ ಸಂವಿಧಾನ, ಈ ದೇಶದ್ದು. ಆ ಸಂವಿಧಾನಕ್ಕೂ ಕುತ್ತಾಗುವಂಥ ಸ್ಥಿತಿ ನಮ್ಮ ಕಣ್ಣು ಮುಂದೆ ಈಗ ಇದೆ. ಹೀಗಿದ್ದಾಗ ನಮ್ಮ ಮುಂದಿರೋ ಒಂದೇ ಒಂದು ಗುರಿ ಅಂದರೆ ಈ ದೇಶದ ಸಂವಿಧಾನವನ್ನು ಯಾರು ಉಳಿಸ್ಕೊಳ್ತಾರೆ, ಈ ದೇಶದ ಸಂವಿಧಾನ ವಿರೋಧಿಗಳು ನಾವು ಯಾರನ್ನು ಕರಿತೀವಿ ಅವರನ್ನು ಸೋಲಿಸಿ ಈ ದೇಶದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ ಸಂದರ್ಭ ಇದೆ. ನಾವು ಖಂಡಿತ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಈ ಸರ್ತಿ ಸರ್ಕಾರವನ್ನು, ಅದು ಕೇಂದ್ರ ಸರ್ಕಾರವನ್ನು ಬದಲಿಸಬೇಕು. ಇದು ನಮ್ಮ ಗುರಿ, ಈಗಿನ ಸದ್ಯದ ಗುರಿ. ನೋಡಿ, ಹಾಸನ ಅಂದಾಗ ನೀವು ಇನ್ನೂ ಯುವಕರಿದ್ದೀರಿ. ಹಾಸನ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಗುಣ ಇದೆ. ಇದು ಹೋರಾಟಗಳ ನೆಲೆ. ದಲಿತ ಚಳವಳಿ ಇರ್ಬೋದು, ನಮ್ಮ ಸಿದ್ಧಲಿಂಗಯ್ಯನವರ ಬಹಳ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳನ್ನು ಹಾಡು ಹುಟ್ಟಿದ ನೆಲ ಇದು. ಇಲ್ಲೇ ರೈತ ಚಳವಳಿ ಭಾಳ ಸ್ಟ್ರಾಂಗ್ ಆಗಿ ಇಲ್ಲಿ ಇದ್ದಂಥ ಇದು. ಹಾಗೆ ಎಡಪಂಥೀಯ ಚಳವಳಿಗಳು, ಕಾರ್ಮಿಕ ಸಂಘಟನೆಗಳು ಕೂಡ ಇಲ್ಲಿ ತುಂಬ ಕೆಲಸ ಮಾಡಿದ ಜಾಗ. ಸಾಕ್ಷರತಾ ಆಂದೋಲನ ಒಂದು ಸಮಾಜವಾದಿ ನೆಲೆಯಲ್ಲಿ ನಡೆದಂಥ ಜಾಗ ಇದು. ಇದೊಂದೇ ಅಲ್ಲ, ಹಾಸನ ಜಿಲ್ಲೆ ಯಾವತ್ತೂ ಒಂದೇ ಪಕ್ಷವನ್ನು ನೆಚ್ಚಿಕೊಂಡು ಕೂತಿಲ್ಲ. ಪದೇ ಪದೇ ಇಲ್ಲಿನ ಪ್ರತಿನಿಧಿಯನ್ನು ಬದಲಾಯಿಸ್ತಾ ಹೋಗಿದ್ದಾರೆ ಜನ. ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಿಯಾಗಿ ನಂತರ ಸೀದಾ ಬಂದು ಹಾಸನ ನಿಂತಾಗ ಹಾಸನದ ಜನ ಅವ್ರನ್ನ ಸೋಲಿಸಿದರು. ಯಾಕೆಂದರೆ ದೇವೇಗೌಡರು ಕೆಲಸ ಮಾಡಿದ್ರು ಇಲ್ಲ ಅಂತಂದರೆ. ನಾನು ದೇವೇಗೌಡರ ಕೆಲಸಗಳನ್ನು ಇವತ್ತು ನಾನು ಬೇಕಾದ್ರೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಇವತ್ತು ಮೆಚ್ಚಿಕೊಳ್ತೀನಿ, ಒಪ್ಪಿಕೊಳ್ತೀನಿ. ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಆದರೆ ಅವರ ರಾಜಕಾರಣವನ್ನು ಇಲ್ಲಿನ ಜನ ತಿರಸ್ಕರಿಸಿದ್ರು ಹೊತ್ತು ದೇವೇಗೌಡರ ರಾಜಕಾರಣ ಸರಿ ಇಲ್ಲ. ಹಾಗಾಗಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ಜನ ತಗೊಂಡು ಸೋಲಿಸಿದರು. ಈಗ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷವಾಗಿ ಕನ್ನಡದ ಅಸ್ಮಿತೆಯನ್ನು, ಕನ್ನಡ ನಾಡನ್ನು ಮತ್ತು ಇಲ್ಲಿನ ನೆಲ, ಜಲ, ರೈತರು, ಕಾರ್ಮಿಕರು, ಅಲ್ಪಸಂಖ್ಯಾತರು ಎಲ್ಲ ವರ್ಗವನ್ನು ರಕ್ಷಿಸ್ತೇನೆ ಅಂತ ಹೇಳಿಕೊಂಡು ಒಂದು ಜಾತ್ಯತೀತ ಪಕ್ಷವಾಗಿ ಬಂದಂಥ JDS ಅಧಿಕೃತವಾಗಿ ಇವತ್ತು BJP ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇದೆ. ಹಿಂದೆಯೂ ಮಾಡಿತ್ತು. ಹಿಂದೆ ಎಷ್ಟೋ ಪಕ್ಷಗಳು BJP ಜೊತೆ ಕೆಲಸ ಮಾಡಿದೆ. ಈ ದೇಶದಲ್ಲಿ BSPನೂ ಅದ್ರ ಜೊತೆ ಕೆಲಸ ಮಾಡಿದೆ. ಬಹುಶಃ ನಾವು ಕಮ್ಯುನಿಸ್ಟ್ ಪಕ್ಷಗಳು ಬಿಟ್ಟು ಬಾಕಿ ಎಲ್ಲ ಪಕ್ಷಗಳು ಇಲ್ಲಿ BJP ಜೊತೆ ಕೆಲಸ ಮಾಡಿದೆ. ಅದನ್ನು ನಾನು ಇದು ಮಾಡ್ತಾ ಇಲ್ಲ. ಆದರೆ ಆಯಾ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಈಗ ಅನ್ನಿಸ್ತಾ ಇದೆ. ಅದೇ ತಪ್ಪನ್ನು ಮತ್ತೆ ಮಾಡ್ತಾ ಇರುವಾಗ ಇಲ್ಲಿನ ಜನ ಸಾಕಷ್ಟು ಯೋಚನೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಜನ ಹೆಚ್ಚು ಯೋಚನೆ ಮಾಡಿ ಅಥವಾ ಗೊತ್ತಾಗದಾಗೆ ಸರ್ಕಾರವನ್ನು ಬದಲಾಯಿಸುವಂಥ ಶಕ್ತಿಯನ್ನು ಪಡೆದವರು. ಚುನಾವಣೆಯಲ್ಲಿ ಅದು ಗೊತ್ತಾಗುತ್ತೆ ನಾನು ಅಂದುಕೊಂಡಿದ್ದೀನಿ. ಯಾಕೆಂದರೆ ಈ ಸರ್ತಿ ಜನರ ಒಟ್ಟಾಭಿಪ್ರಾಯ ನಾವು ನೋಡಿದಾಗ ಇಲ್ಲಿ JDS ಪಕ್ಷ ಕಂಪ್ಲೀಟಾಗಿ ಇಡೀ ರಾಜ್ಯದಲ್ಲೇ ಅದರ ನೆಲೆಯನ್ನು ಕಳ್ಕೊಳ್ತಾ ಇದೆ. ಇದು ಎಲ್ಲ ಜನರ ಬಾಯಲ್ಲಿ ಬಂದೋಗಿದೆ. ಹಾಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ನೇರವಾಗಿ ಕಾಂಗ್ರೆಸ್ ಮತ್ತು JDS ವಿರುದ್ಧ ಇಲ್ಲಿ ಸ್ಪರ್ಧೆ ಆಗ್ತಾಯಿದೆ. ಈ ಸಲ ಜನ ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ JDSಗೆ ವೋಟ್ ಕೊಡೋದು BJP ಕೊಡೋದು ಒಂದೇ, ಗೊತ್ತವ್ರಿ, ನೇರವಾಗಿ ಅವರು ಒಪ್ಪಂದಿದೆ. ಹಾಗಾಗಿ
ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿ ಕಾಂಗ್ರೆಸ್ಸೇ ಗೆದ್ದು ಬರುತ್ತೆ ಅಂತ ನಾನು ಅಂದುಕೊಂಡಿದ್ದೀನಿ. ನೋಡಿ, ಈ ಗ್ಯಾರಂಟಿ ಯೋಜನೆಗಳು ಅಂತ ಇರಲಿ, ಅದು ಸರ್ಕಾರ ಅಥವಾ ಅವ್ರ ಪಕ್ಷ ಒಂದು ಅದನ್ನು ಏನೋ ಚುನಾವಣೆಗಾಗಿಯೋ ಇನ್ನೊಂದು ಯಾವುದಕ್ಕಾಗಿ ಒಂದು ಬಳಸಿದ ಪದ ಗ್ಯಾರಂಟಿ ಅಂತ. ನಿಜವಾಗಿ ಅದು ಗ್ಯಾರಂಟಿ ಏನು ಗ್ಯಾರಂಟಿ? ನೋಡಿ, ಯಾವುದೇ ಸಮಾಜದಲ್ಲಿ ಕೆಳವರ್ಗಕ್ಕೆ, ಕಾರ್ಮಿಕರಿಗೆ, ರೈತರಿಗೆ ನೇರವಾಗಿ ಸರ್ಕಾರಗಳು ಅದಕ್ಕೆ ಅವರ ದುಡಿಮೆಗೆ ಅಥವಾ ರೈತನ ದುಡಿಮೆಗೆ ಒಂದಷ್ಟು ಬೆಳೆಗೆ ನ್ಯಾಯಯುತ ಬೆಲೆ ಅಂತ ನಾವು ಏನು ಹೇಳ್ತೀವಿ, ಫೇರ್ ಪ್ರೈಸ್ ಅಂತ, ಅದನ್ನು ಒದಗಿಸಿಕೊಡೋಕ್ಕೆ ಕಾನೂನಾತ್ಮಕವಾಗಿ ಆಗೋದಿಲ್ಲ. ಅದಕ್ಕೆ 108 ಸಮಸ್ಯೆಗಳಿದೆ, ನಮಗೂ ಗೊತ್ತದು. ಯಾಕೆಂದರೆ ಮಾರ್ಕೆಟ್ ಇರುತ್ತೆ, ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ, ಇದಿಲ್ಲ. ಹಾಗಿದ್ದಾಗ ಸರ್ಕಾರ ಬೇರೆ ಕಡೆಗಳಿಂದ ಅಂದರೆ ಉದ್ಯಮಗಳಿಂದ ಸಂಗ್ರಹಿಸಿದ ತೆರಿಗೆಯಲ್ಲಿ ಒಂದು ಪಾಲನ್ನು ಇವರಿಗೆ ತಿರುಗಿಸಿ ಕೊಡಬೇಕಾದ್ದು ಏನು, ಅದವ್ರ ಹಕ್ಕು ಕೂಡ. ಅವ್ರಿಗೆ ದುಡಿಮೇಲೆ ಅವ್ರು ದುಡ್ದಿರ್ತಾರೆ, ದುಡ್ದಿದ್ದಕ್ಕೆ ನಮಗೆ ಸಂಬಳ ಕೊಡೋಕ್ಕಾಗಲಿಲ್ಲ ಅಂದರೆ ವಸ್ತು ಕೊಡ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಇದು ರೈತರಿಗೂ ಬೇಕು, ಕಾರ್ಮಿಕರಿಗೂ ಬೇಕು, ಎರಡೂ ವರ್ಗಕ್ಕೂ ಕೂಡ ಇಂಥ ಯೋಜನೆಗಳು ಬೇಕೇ ಬೇಕು. ಆ ಕಾರಣಕ್ಕಾಗಿ ರೈತರಿಗೆ ಸಬ್ಸಿಡಿ ಕೊಡೋದು, ಸಾಲ ಮನ್ನಾ ಮಾಡೋದು, ಅಥವಾ ಇನ್ಯಾರು ಇದು ಕಾರ್ಮಿಕರಿಗೆ ಏನು ಸಾಲ ಮನ್ನಾ ಮಾಡ್ತೀರಿ ನೀವು? ಅವ್ರಿಗೆ ಯಾವುದೇ ಅವ್ರ ಕೈಲಿ ಏನೂ ಇಲ್ಲದಂಥ ದುಡಿಯೋ ವರ್ಗದ ಹತ್ರ ಅವಾಗ ನೇರವಾಗಿ ಸರ್ಕಾರ ಅವರಿಗೆ ಬೇರೆ ರೀತಿ ರಿಯಾಯಿತಿ ಕೊಡಬೇಕು. ಈಗ ರೈತರಿಗೆ ಕರೆಂಟಲ್ಲಿ ಅಥವಾ ಪಂಪ್ ಹೌಸಲ್ಲಿ, ಪಂಪ್ ಸೆಟ್ಟಲ್ಲಿ ಒಂದಿಷ್ಟು ಫ್ರೀ ಕೊಡ್ತೀವಿ ಅಂತ ಹೇಳೋದು. ಹಾಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಈ ಗ್ರಾಮೀಣ ಆಗಲಿ ಬೇರೆ ಉದ್ಯಮಗಳಲ್ಲಾಗಿ ದುಡಿಯೋರು, ಕಾರ್ಮಿಕ ವರ್ಗ ದುಡಿಯೋಕ್ಕೆ ಬರ್ತಾರಲ್ಲ, ಅವರಿಗೆ ಈ ರಿಯಾಯಿತಿ ಯೋಜನೆಗಳಲ್ಲ, ಅವರಿಗೆ ಅವರ ಹಕ್ಕಾಗಿ ಕೊಡ್ತಾ ಇರುವಂಥ ಈ ಗ್ಯಾರಂಟಿ ಯೋಜನೆಗಳ ಏನಿದೆ, ಅದರಿಂದಾಗಿ ಬೆನಿಫಿಟ್ ನಿಜವಾಗಿ ತಗೊಳ್ತಾ ಇರುವವರು ಉದ್ಯಮಿಗಳು ಮತ್ತು ಗ್ರಾಮೀಣ ಭೂಮಾಲೀಕರು ಕೂಡ. ಯಾಕೆ ಅಂದರೆ ಇವತ್ತು ಒಬ್ಬ ಕಾರ್ಮಿಕನಿಗೆ ನಾವು 300-400 ಸಂಬಳ ಕೊಡ್ತೀವಿ ಅಂತಾದರೆ ಅವನು ಆ ಬಾಕಿ ಯೋಜನೆಗಳಿಂದ ಅವನು ಅದನ್ನು ಬಳಸ್ಕೊಂಡು ಬದುಕ್ತಾ ಇರ್ತಾನೆ. ಅಕಸ್ಮಾತ್ ಇದು ಸಿಗಲಿಲ್ಲ ಅಂದರೆ ಅವನೇನು ಮಾಡಬೇಕು? ಇಲ್ಲ ಉಪವಾಸ ಕೂರಬೇಕು, ಇಲ್ಲದ್ರೆ ಇದೇ ಭೂ ಮಾಲೀಕನ ಹತ್ರ, ಈ ಉದ್ಯಮಿ ಹತ್ರ ನಾನು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಬೇಕು. ಹೌದಾ? ಹಾಂ, ಆ ಸಂಬಳನ ಇವರು ಉಳಿಸ್ಕೊಳ್ತಾ ಇದ್ದಾರಲ್ವ. ಈಗ ನಾನು ಒಬ್ಬ ಸಣ್ಣ ರೈತ, ನನ್ನಲ್ಲಿ ಕೆಲಸ ಮಾಡೋನಿಗೂ ಬೇರೆ ಬೇರೆ ರಿಯಾಯಿತಿಗಳು ಸಿಕ್ಕೋದ್ರಿಂದ ಅವ್ನು ನನ್ನಲ್ಲಿ ಒಂದು 300 ರೂಪಾಯಿನ 400 ರೂಪಾಯಿ ಸಂಬಳಕ್ಕೆ ಸಂತೋಷವಾಗಿ ದುಡಿತಾನೆ. ಇಲ್ಲ ಅಂದರೆ 800 ರೂಪಾಯಿ ಕೊಡಿ ಸ್ವಾಮಿ ಅಂತಾನೆ, ನಾವು ಕೊಡಲೇಬೇಕು. ಇಲ್ಲ 600 ಆದರೂ ಕೊಡಬೇಕು. ಆಗ ಉಳಿತಾಯ ಆಗಿದ್ದು ಯಾರಿಗೆ? ಇದನ್ನು ಅರ್ಥ ಮಾಡಬೇಕಲ್ವಾ? ಇದನ್ನು ತಿಳಿದಲ್ಲೇ ಏನಾಗಿದೆ ಅಂದರೆ ಈ ಸರ್ಕಾರ ಅಥವಾ ವಿರೋಧ ಪಕ್ಷಗಳು, ಅಂದರೆ ಈಗ ಯಾರು ರಿಯಾಯಿತಿ ಕೊಡ್ತಾ ಇದೆ ಅಥವಾ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಅವ್ರನ್ನ ವಿರೋಧ ಮಾಡೋರು ಇದನ್ನೆಲ್ಲ ಮರೆಮಾಚಿಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಳ್ತಿರ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ದೇಶ ನಾಶ ಆಯಿತು ಅಂತ. ಅದು ಸುಳ್ಳು. ಅಂಕಿಅಂಶಗಳು ದಿವಸ ಹೇಳುತ್ತೆ. ಸೋಂಬೇರಿಗಳಾಗ್ತದೆ ಸುಳ್ಳು. ಹಾಗಾದ್ರೆ ಸೋಂಬೇರಿಗಳಾಗಿದ್ದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿಕೊಂಡೇ ಬರೋನು, ರೈತನ ಕೆಲಸ ಮಾಡೋನು, ನನ್ನ ಒಂದು 50 ವರ್ಷದ ಅನುಭವ ಇರ್ಬೋದು ನನಗೆ. ಆದರೆ ಜನ ಸೋಂಬೇರಿಗಳಾಗಿದ್ದರೆ ಇಷ್ಟು ತೋಟಗಳು ಈ ನಮ್ಮ ಏರಿಯಲ್ಲಿ ಇಷ್ಟು ಕಾಫಿ ಪ್ರೊಡಕ್ಷನ್ ಎಲ್ಲಿಂದ ಆಯಿತು? ಕಾಫಿ ಬರ್ತಾ ಇದೆ ಲೋಡ್ಗಟ್ಟಲೆ, ವರ್ಷ ಬೆಳೆ ಜಾಸ್ತಿ ಆಗ್ತಾ ಇದೆ ಅಥವಾ ಪ್ರೊಡಕ್ಷನ್ ಜಾಸ್ತಿ ಇದೆ. ಜನ ಕೆಲಸ ಮಾಡದಿದ್ರೆ ಇಷ್ಟೊಂದು ಕಾರು ವೆಹಿಕಲ್ಗಳು ಹೇಗೆ ಓಡಾಡ್ತಾ ಇದೆ? ಇಷ್ಟೊಂದು ಜನ ಹೊಸ ಬಟ್ಟೆ ಎಲ್ಲಿಂದ ಹಾಕ್ತಾರೆ? ಸೋಂಬೇರಿಯಾಗಿದ್ದರೆ. ಸೋಂಬೇರಿಗಳಾಗಿಲ್ಲ ಅವರು, ಮೊದಲಿನ ಹಾಗೆ 3 ಕಾಸಿಗೆ ದುಡಿಯೋಕ್ಕೆ ಸಿದ್ಧರಾಗಿಲ್ಲ. ಸ್ವಲ್ಪ ರಿಯಾಯಿತಿಗಳನ್ನ ಜಾಸ್ತಿ ಕೊಡಿ, ನಮ್ಮ ಸಂಬಳ ಕೊಡಿ, ನೀವು ತಿನ್ನೋದ್ರೆ ಸ್ವಲ್ಪ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಇವ್ರಿಗೆ ಆಗ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಆಮೇಲೆ ಈಗ ನೋಡಿ, ಅಂಕಿಅಂಶಗಳನ್ನು ಸರಿಯಾಗಿ ನೋಡಲಿ. ಫ್ರೀ ಬಸ್ ಬಿಟ್ಟಿದ್ರಲ್ಲೂ ಕೂಡ ನಷ್ಟ ಆಗಿಲ್ಲ, ಸುಮ್ಮನೆ ಪ್ರಚಾರಕ್ಕಾಗಿ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಕೇಳ್ತಾ ಇದ್ದೀನಿ, ಹಾಗಿದ್ದರೆ ಗ್ಯಾರಂಟಿಗಳು ತಪ್ಪು ನೀತಿ ಅಂತಾಗಿದ್ದರೆ ಈಗ ಅದೇ BJP ಪಕ್ಷ ಆಗಲಿ ಅಥವಾ JDS ಪಕ್ಷ ಆಗಲಿ ಇನ್ನೊಂದು ಯಾವುದೋ ಪಕ್ಷ, ಇವ್ರು ಯಾಕೆ ಈಗ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ? ಮೋದಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು? ಹೌದಾ? ಯಾವಾಗ ಹೇಳಲಿ ಇವರು ಕೂಡ, ಇದು ಎಲ್ಲಪ್ಪ ಇಡೀ ದೇಶಕ್ಕೆ ನಮ್ಮ ಇದು ದೇಶದ ಗ್ಯಾರಂಟಿ ಅಂತ ಹೇಳಲಿ, ಎಲ್ಲ ರಾಜ್ಯಗಳಿಗೆ ಇಂಪ್ಲಿಮೆಂಟ್ ಮಾಡಲಿ ಅವರು ಅದೇ ಇದ್ದಲ್ಲಿ, ಆಗ ಒಪ್ಪಿಕೊಳ್ಳಿ ಇದು ನಿಜ, ಇದು ಕೊಡಬೇಕು ನಾವು ಅಂತ. ಅದು ಬಿಟ್ಬಿಟ್ಟು ಒಂದು ಕಡೆ ಗ್ಯಾರಂಟಿನ ಬೈಯೋದು, ಗ್ಯಾರಂಟಿ ಯೋಜನೆಗಳನ್ನು, ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದು. ಇದರಲ್ಲಿ ದೊಡ್ಡ ಪಾಲು ಎಲ್ಲು ಅಂತೇಳಿದ್ರೆ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಕಾಲಾಳುಗಳಿದಾರಲ್ಲ, ಇವರು ಮಾಡ್ತಾ ಇರೋದು, ಮತ್ತು ನಮ್ಮ TV ಮಾಧ್ಯಮಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಿಲ್ಲ, ಅದು ಬೇಡ. ಹಳ್ಳಿಗಳಲ್ಲೂ ಇದ್ರ ಬಗ್ಗೆ ಮಾತಾಡೋರಿದ್ದಾರೆ. ನನಗೆ ಬಹಳ ಬೇಜಾರು ಮತ್ತು ಸಿಟ್ಟು ಬರೋದೆಲ್ಲಿ ಅಂತೇಳಿದರೆ, ಅದನ್ನು ನಂಬಿಕೊಂಡು ಈ ಕಾರ್ಮಿಕ ವರ್ಗದವರೇ ಕೆಲವರು ಹೌದೌದು ಫ್ರೀ ಇದೆಲ್ಲ ಕೊಡಬಾರ್ದು ಅಂತ ಇವರೇ ಹೇಳ್ತಾ ಇರೋದು.
ಅಂದರೆ ಅಷ್ಟರ ಮಟ್ಟಿಗೆ ಇವರ ಬ್ರೈನ್ ವಾಶ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಕೂಡ ಹೇಗೆಂದ್ರಪ್ಪ ಕತ್ತಿ ಕೊಟ್ಬಿಟ್ಟು ನನ್ನ ತಲೆ ಕಡಿ ಅಂತ ಅವರೇ ಹೇಳೋದು. ಈ ಪರಿಸ್ಥಿತಿ ಇದೆ.